वास्महे नृसिंहाख्यं ब्रह्मवेदान्तगोचरं भूयो लालितसंसारच्छेदहेतुं जगद्गुरुम् श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानाम् इष्टदायिनीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। ಈ ಸ್ವರ್ಣವಲ್ಲಿ ಗುರು ಪರಂಪರೆಗೆ ಇವತ್ತೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿವಸ. ಯಾಕಂದ್ರೆ ಬಹಳ ದಿನಗಳ ಪ್ರಯತ್ನದ ನಂತರ ಒಬ್ಬ ಅತ್ಯಂತ ಯೋಗ್ಯತಾವಂತ ಶಿಷ್ಯರು ನಮ್ಮ ದೊರೆತಿದ್ದಾರೆ ಅನ್ನೋದು ನಮಗಂತೂ ಬಹಳ ಮನಸ್ಸು ತುಂಬ ಬಂದಿದೆ. ಅವರಿಗೆ ಈ ಪರಂಪರೆಯಲ್ಲಿ ಉಪಾಸಿಸಲ್ಪಟ್ಟಿರುವ ಲಕ್ಷ್ಮೀ ನರಸಿಂಹ, ಶಾರದಾಂಬ, ಶ್ರೀ ಚಂದ್ರಮೌಳೀಶ್ವರರು, ರತ್ನಗರ್ಭ ಗಣಪತಿ ಎಲ್ಲರೂ ಅವರಿಗೆ ಈ ಧರ್ಮವನ್ನು ಸಾಧನೆ ಮಾಡತಕ್ಕಂತಹ ಶಕ್ತಿಯನ್ನು ಮತ್ತೆ ಜನರಿಗೆ ಬೋಧನೆ ಮಾಡತಕ್ಕಂತಹ ಶಕ್ತಿಯನ್ನು ಸ್ವತಃ ಸಾಧನೆ, ಜನರಿಗೆ ಬೋಧನೆ, ಇದುವೇ ಗುರುಪೀಠ. ಕೇವಲ ಸಾಧನೆ ಮಾತ್ರ ಇದ್ದರೆ ಅವರು ಸಾಧಕರಾಗ್ತಾರೆ, ಕೇವಲ ಬೋಧನೆ ಮಾತ್ರ ಇದ್ದರೆ ಅವರು ಪ್ರವಚನಕಾರರಾಗ್ತಾರೆ. ಅದು ಎರಡೂ ಇರಬೇಕಾಗದೆ ಈ ಪೀಠದ ವಿಶೇಷ. ತನ್ನ ವೈಯಕ್ತಿಕ ಸಾಧನೆ ಮತ್ತು ಜನರಿಗೆ ಬೋಧನೆಯೊಂದಿಗೆ ತನ್ನ ಹಿತ ಹಾಗೂ ಲೋಕದ ಹಿತವನ್ನು ಸಾಧಿಸಿಕೊಳ್ತಾ ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಎಂಬ ಹಾಗೆ ಮುಂದಿನ ಜೀವನ ನಡೆಸುವಂತಹದ್ದಿರ್ತದೆ. ಪರಿವ್ರಾಟ್ ಯೋಗಯುಕ್ತಶ್ಚ ಪ್ರಣೇಚಾಭಿಹತೋ ಮುಖ ದ್ವಾವಿಭೋ ಪುರುಷಗುರೋಪಿ ಸೂರ್ಯಮಂಡಲ ಭೇದಿನ. ಈ ಬ್ರಹ್ಮಾಂಡದ ಈ ಸೃಷ್ಟಿಯಲ್ಲಿ ಸೂರ್ಯಮಂಡಲವನ್ನು ದಾಟಿ ಹೋಗುವವರು ಇಬ್ಬರೇ ಅಂತೆ. ಸೂರ್ಯಮಂಡಲವನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೋಗುವವರು ಇಬ್ಬರೇ. ಯಾರ್ಯಾರು ಅಂದರೆ ಯೋಗದಲ್ಲಿ ನಿರತನಾಗಿರುವ ಸನ್ಯಾಸಿ ಮತ್ತು ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧ. ಇವರಿಬ್ಬರು ಮಾತ್ರವೇ ಆ ಸೂರ್ಯಮಂಡಲವನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದರ ಸನ್ಯಾಸಾಶ್ರಮದ ಮಹತ್ವ ತುಂಬ ಇದೆ. ಇನ್ನೂ ನೂರಾರು ವಾಕ್ಯಗಳು ಸನ್ಯಾಸಾಶ್ರಮದ ಮಹತ್ವವನ್ನು ಕೊಂಡಾಡ್ತಕ್ಕಂಥವುಗಳು ಸಿಗ್ತವೆ. ಅದನ್ನೊಂದು ಪರಂಪರೆಯಲ್ಲಿ, ಗುರು ಪರಂಪರೆಯಲ್ಲಿ ಪಡೆಯುವುದು ಇನ್ನೊಂದು ವಿಶೇಷ. ಸುಮ್ಮನೆ ಸನ್ಯಾಸಿ ಆಗ್ಬೋದು, ಸಾಮಾನ್ಯ ಸನ್ಯಾಸಿ ಆಗ್ಬೋದು. ಗುರು ಪರಂಪರೆಯ ಸನ್ಯಾಸಿ ಆಗೋದು ಇನ್ನಷ್ಟು ವಿಶೇಷ. ಯಾಕಂದ್ರೆ ಅಲ್ಲಿ ಹಿಂದಿನ ಎಲ್ಲ ಗುರುಗಳ ಅನುಗ್ರಹ ದೊರೆಯುತ್ತದೆ. ಹಿಂದಿನಿಂದಲೂ ಪೂಜಿಸಲ್ಪಟ್ಟ, ಉಪಾಸಲ್ಪಟ್ಟ ದೇವತೆಗಳ ಅನುಗ್ರಹ ವಿಶೇಷವಾಗಿರ್ತದೆ. ಹಾಗಾಗಿ ಅಂಥ ಒಂದು ಪರಂಪರೆ ಅದು ಚೆನ್ನಾಗಿ ಮುಂದುವರಿಬೇಕು ಅನ್ನೋದು ಎಲ್ಲರ ಅಪೇಕ್ಷೆ. ಹಾಗಾಗಿ ನಾವು ಶಿಷ್ಯರ ಸುಡುಕಿ ಪ್ಲಾನ್ ಮಾಡಿ ಆಗಲೇ 5.5 ವರ್ಷ ಆಗಿತ್ತು. ಆದರೆ ಈಗ ಅರ್ಥವಾಯಿತು, ಕೈಯಲ್ಲೇ ರತ್ನ ಹಿಡ್ಕೊಂಡು ಹೊರಲ ಹೊಡ್ಕದಂಗೆ ಆಯಿತು. ಎಷ್ಟೋ ಸಲ ಹಾಗೆ ಆಗ್ತದೆ, ಕೈಯಲ್ಲಿ ಹಿಡ್ಕೊಂಡು ರತ್ನ ಗೊತ್ತಿರೋದಿಲ್ಲ, ಅವಾಗ ಹಂಗೆ ಆಗ್ಬಿಡ್ತದೆ, ಹೊರಲ ಹೊಡ್ಕೊಂಡು ಆಗ್ಬಿಡ್ತದೆ. ಆಮೇಲೆ ಯಾರೋ ಕಂಡವ್ರು ಹೇಳ್ತಾರೆ, ನಿನ್ನ ಕೈಯಲ್ಲೇ ಇದೆಯಲ್ಲ ರತ್ನ. ಅಯ್ಯೋ, ಇಲ್ಲೇ ಇದೆಯೋ, ನಮಗೂ ಇದೇನೋ ಆಯ್ತು. ಯಾರೋ ಒಂದು ಬೇರೆ ಮಠದವರು, ಅವರು ಕೂಡ ನಮ್ಗೆ ಆತ್ಮೀಯರೇ, ಅವರು ಇವರನ್ನ ಕೊಡಿ ನಮಗೆ ಅಂತ ಕೇಳಿಸ್ಕೊಂಡು ಮಾಡೋದು. ಇಲ್ಲಪ್ಪ, ನಾವು ಕೊಡ್ಲಿಕ್ಕೆ ನಾವು ಯಾರೋ ಅವ್ರ ತಂದೆ ತಾಯಿ ಕೇಳಬೇಕು, ನಿಮ್ಮ ಹತ್ರ ಪಾಠ ಬರ್ತಾ ಇದ್ದಾರಂತೆ, ನೀವು ಕಳಿಸಿ ಬರ್ತಾರೆ. ಇಲ್ಲಪ್ಪ, ನಾವು ವಿಚಾರ ಮಾಡಿ ಹೇಳ್ತೇವೆ ಅಂತ ಅವ್ರು ತಿಳ್ಕೊಂಡು ತಿರುಗಿ ಅವ್ರಿಗೊಂದು ಜಾತಕ ಪರಿಶೀಲನೆ ಮಾಡಿದ್ರೆ ಇದು ಅತ್ಯಂತ ಯೋಗ್ಯ ವ್ಯಕ್ತಿ ಅಂತ ಗೊತ್ತಾಯ್ತು. ಹೀಗಾಗಿ ನಾವು ಅವರಿಗೆ ಮಾಡಿದವ್ರು ಇಲ್ಲ, ಅವ್ರು ಇಲ್ಲೇ ಇರ್ತಾರೆ ನಾರಾಯಣ ಭಟ್ರು ಕೂಡ ಬಹಳ
ಶ್ರದ್ಧೆಯಿಂದ ಕರ್ಕೊಂಡವ್ರು ಇಲ್ಲಿ. ನೀವು ಹೇಳದೆ ನಾನು ಎಲ್ಲಿಗೂ ಹೋಗುದೆ, ಈ ಶಬ್ದವನ್ನು 4 ಸಲ ಹೇಳ್ತಾರೆ. ಅದರಿಂದ ಆ ರೀತಿಯ ಒಂದು ಭಾವನೆಯಲ್ಲೇ ಜನ್ಮತಾನೇ ಕೊಡಿಸ್ಕೊಂಡು ಬಂದಿದ್ದಾರೆ. ಈ ತರದ ಒಂದು ಯೋಗ ಪೂರ್ವಜನ್ಮದ ಸುಕೃತದಿಂದ ಬಂದಿರ್ತವೆ, ಸುಮ್ಮನೆ ಬರೋದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಹಿಂದೆ ಜನ್ಮದಲ್ಲಿ ಸಾಧನೆ ಮಾಡಿ ಅದೆಲ್ಲೋ ಒಂದು ಕಾರಣದಿಂದ ನಿಂತು ಹೋಗಿರ್ತದೆ. ಆ ಸಾಧನೆ ಮುಂದುವರಿಯೋಕ್ಕೋಸ್ಕರ ಬಂದಿರತಕ್ಕಂತಹ ಜನ್ಮ ಅದು. ಹಾಗೆ ಜಾತಕದಲ್ಲಿ ಅದು ಗೊತ್ತಾಗ್ತದೆ. ಹಾಗಾಗಿ ನಾರಾಯಣ ಭಟ್ರು ಬಂದಿರೋದು ನಮಗೆ ಹುಟ್ಟಿದ ಮೇಲೆ ಈ ತನಕದ ಅವಧಿಯಲ್ಲಿ ಈ ರೀತಿಯ ಸಂತೋಷ ಯಾವಾಗಲೂ ಆಗಿಲ್ಲ. ಹೆಂಗ ಆ ತರ ಸಂತೋಷ ಆಗ್ತದೆ ನಮಗೆ ಆಶ್ಚರ್ಯ ಆಗ್ತಾ ಇತ್ತು. ಹಾಗಾಗಿ ಆ ಸಂತೋಷವೇ ದೇವರ ಸೂಚನೆ ಅಂತ ನಾವು ಗಟ್ಟಿಯ ನಿರ್ಧಾರಕ್ಕೆ ಬಂದು ಮುಂದುವರಿತಾ ಇದ್ದೇವೆ. ಅವರಿಗೆ ದೇವರ ಅನುಗ್ರಹ ಇಲ್ಲ. ವಿಶೇಷವಾಗಿ ಅವರ ತಂದೆ ತಾಯಿಗಳ ಬಗ್ಗೆ ಒಂದು ಮಾತು. ತಂದೆ ತಾಯಿಗಳಿಗಾಗುವ ಸಂಕಟವನ್ನಾಗಲೇ ವಿಎನ್ ಹೇಳಿದ್ದಾರೆ. ಪ್ರವೇಶಕ್ಕಾಗಿ ಸನ್ನದ್ಧರಾಗಿರುವಂತಹ ವಿದ್ವಾನ್ ನಾಗರಾಜ ಭಟ್ಟರು ತಮ್ಮ ಮನೆಯಲ್ಲಿ ತಂದೆ ತಾಯಿ ಹಾಗೂ ಕುಟುಂಬದವರೆಂಬ ಬಾಂಧವ್ಯದೊಂದಿಗೆ ಕಟ್ಟಕಡೆಯ ವೈದಿಕ ಅನುಷ್ಠಾನದಲ್ಲಿ ಪಾಲ್ಗೊಂಡಿರುವಂತಹ ಸುಂದರ ಕ್ಷಣಗಳು. ಮನೆಯಿಂದ ಬರುವಾಗ ಬೇಡ್ತಿ ಹೊಳೆಯ ದೃಶ್ಯ. ಮಠಕ್ಕೆ ಆಗಮಿಸುತ್ತಿರುವ ನಿಯೋಜಿತರು ನಾಗರಾಜ ಭಟ್. ಸ್ವರ್ಣವಳ್ಳಿ ಮಠದ ರಥದ ಬೀದಿ. ಪೂರ್ಣಕುಂಭ ಸ್ವಾಗತಕ್ಕಾಗಿ ಮಹಿಳೆಯರು. ಸ್ವರ್ಣವಳ್ಳಿ ಮಠದ ಎದುರುಗಡೆ